ಮ್ಯಾಚ್ ಮಾತ್ರವಲ್ಲ, ಹೈ ವೋಲ್ಟೇಜ್ ಕ್ರಿಕೆಟ್ ಪಂದ್ಯಕ್ಕೆ ಇಂದು ದುಬೈ ಸಾಕ್ಷಿಯಾಗಲಿದೆ. ಕೆಲವೇ ಗಂಟೆಗಳಲ್ಲಿ ದುಬೈನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯ ಆರಂಭವಾಗಲಿದೆ. ಬಲಾಢ್ಯ ತಂಡಗಳಾದ ಭಾರತ ಹಾಗೂ ನ್ಯೂಜಿಲೆಂಡ್ ಸೆಣಸಾಟ ನಡೆಸಲಿವೆ. ಗೆಲುವಿಗಾಗಿ ಉಭಯ ತಂಡಗಳು ಭರ್ಜರಿ ಕಸರತ್ತನ್ನು ನಡೆಸಿವೆ. 2 ಗಂಟೆಗೆ ಟಾಸ್ ನಡೆಯಲಿದ್ದು ಮಧ್ಯಾಹ್ನ 2:30ಕ್ಕೆ ಪಂದ್ಯ ಆರಂಭವಾಗಲಿದೆ. ನ್ಯೂಜಿಲೆಂಡ್ ವಿರುದ್ಧದ ಫೈನಲ್ ಪಂದ್ಯಕ್ಕೂ ಮುನ್ನ ಟೀಂ ಇಂಡಿಯಾದ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಗಾಯಗೊಂಡಿದ್ರು. ಸದ್ಯ ಗಾಯಕ್ಕೆ ಸ್ಪ್ರೇ ಅನ್ನ ಹಚ್ಚಿ ಬ್ಯಾಂಡೇಜ್ ಅನ್ನ ಹಾಕಲಾಗಿದೆ. ಆದ್ರೆ ಕೊಹ್ಲಿ ಫೈನಲ್ ನಲ್ಲಿ ಆಡೋದಕ್ಕೆ ಫಿಟ್ ಆಗಿದ್ದಾರೆ ಅಂತ ಕೋಚ್ ಟೀಮ್ ಈಗ ತಿಳಿಸಿರುವಂತದ್ದು. ಟೀಂ ಇಂಡಿಯಾ ಗೆಲುವಿಗಾಗಿ ಅಭಿಮಾನಿಗಳು ವಿಶೇಷವಾಗಿ ಪೂಜೆಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಗೆದ್ದು ಬಾ ಭಾರತ ಅಂತ ಹಾರೈಸ್ತಾ ಇದ್ದಾರೆ. ಫೈನಲ್ ಪಂದ್ಯ ಆಗಿರುವುದರಿಂದ ಎಲ್ಲೆಡೆ ಫೀವರ್ ಕೂಡ ಹೆಚ್ಚಾಗ್ತಾ ಇದೆ. ಸೂಪರ್ ಸಂಡೇ ಮ್ಯಾಚ್ ನ ಕಣ್ತುಂಬಿಕೊಳ್ಳೋದಕ್ಕೆ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಈ ಒಂದು ಮ್ಯಾಚ್ಗಾಗಿ ಇಡೀ ಭಾರತ ಕಾತುರದಿಂದ ಕಾಯ್ತಾ ಇದೆ. ಗೆದ್ದು ಬಾ ಭಾರತ ಅಂತ ಹೇಳಿ ವಿಶ್ಗಳನ್ನ ಮಾಡ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ ಈಗಾಗಲೇ ಸ್ವಲ್ಪ ಗಾಯಗೊಂಡಿದ್ರು ಪ್ರಾಕ್ಟೀಸ್ ಮಾಡುವಂತಹ ಸಂದರ್ಭದಲ್ಲಿ. ಬಟ್ ಆದರೆ ಅವರು ಆಟ ಆಡಬಹುದು ಅಂತ ಈಗ ಕೋಚ್ ಕೂಡ ಹೇಳಿರುವಂಥದ್ದು. ಸೊ ಹಾಗಾಗಿ ಬಹಳಷ್ಟು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಯಾವಾಗ ಟಾಸ್ ಆಗುತ್ತೆ, ಯಾವಾಗ ಕ್ರಿಕೆಟ್ ಆರಂಭ ಆಗುತ್ತೆ ಅಂತ ಹೇಳಿ ಬಹಳಷ್ಟು ಜನ, ಅಂದ್ರೆ ಇಡೀ ಇಂಡಿಯಾನೇ ಕಾಯ್ತಾ ಇದೆ ಈ ಒಂದು ಮ್ಯಾಚ್ಗಾಗಿ. ಟುಡೇ ಗೆಲುವಿನ ಫೇವರೇಟ್ ಕೂಡ ಹೌದು ನಮ್ಮ ಭಾರತ. ಲೀಗ್ ಹಂತದಲ್ಲೂ ಕೂಡ ಒಳ್ಳೆ ಆಟ ಆಡಿದ್ರು. ಇನ್ನು 25 ವರ್ಷಗಳ ಆ ಒಂದು ಸೇಡನ್ನ ನ್ಯೂಜಿಲೆಂಡ್ ವಿರುದ್ಧ ತೀರಿಸಿಕೊಳ್ಳುತ್ತಾ ನಮ್ಮ ಭಾರತ ಅಂತ. ಒಂದು ಕಡೆ ವಿರಾಟ್ ಕೊಹ್ಲಿ ಅವರ ಫಾರ್ಮ್ ಅತ್ಯುತ್ತಮವಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಪಾಕಿಸ್ತಾನ ವಿರುದ್ಧ ಸೆಂಚುರಿ ಕೂಡ ಬಾರಿಸಿದ್ರು. ಹಾಗೆ ಮೊನ್ನೆ ಶತಕದ ಅಂಚಿನಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಮ್ಯಾಚ್ನಲ್ಲಿ ಶತಕದ ಅಂಚಿನಲ್ಲಿ ಔಟ್ ಆದರೂ ವಿನಃ ಬಟ್ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ವಿರಾಟ್ ಕೊಹ್ಲಿ. ಎಲ್ಲೋ ಒಂದು ಕಡೆ ಭಾರತ ನ್ಯೂಜಿಲೆಂಡ್ ಜೊತೆಗೆ ಇವತ್ತು ನಾವು ಟಾರ್ಗೆಟ್ ಮಿನಿಮಮ್ ಒಂದು 300+ ಕೊಟ್ಟರೆ ಪಕ್ಕ ನಮ್ಮದೇ ಕಪ್ಪು ಅನ್ನೋ ರೀತಿಯಲ್ಲಿ ಜನ ಕೂಡ ನಿನ್ನೆ ನಮ್ಮ ಬೈಟ್ಸಲ್ಲಿ ಮಾತಾಡಿದ್ದಾರೆ. ಪಬ್ಲಿಕ್ ಬೈಟ್ಸಲ್ಲಿ, ನಮ್ಮ ಗ್ಯಾರಂಟಿ ನ್ಯೂಸ್ನ ಪಬ್ಲಿಕ್ ಬೈಟ್ಸ್ಗಳಲ್ಲಿ. ಒಟ್ಟಿನಲ್ಲಿ ಫೈನಲ್ ಕಾದಾಟ ಯಾವ ರೀತಿ ಕಾವು ತಗೊಳ್ತಾ ಇದೆ ಅನ್ನೋದನ್ನ ಇನ್ನು ಕಾದಷ್ಟೇ ನೋಡ್ಬೇಕಾಗಿದೆ. ಸಾಕಷ್ಟು ಜನ ನಿರೀಕ್ಷೆಯನ್ನ ಕೂಡ ಇಟ್ಕೊಂಡಿದ್ದಾರೆ. ಈ ಒಂದು ಮ್ಯಾಚ್ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಹಾಗಾಗಿ ನಿನ್ನಿಂದಲೂ ಕೂಡ ಈ ಒಂದು ಫೀವರ್ ಹೆಚ್ಚಾಗ್ತಾ ಹೋಗ್ತಾ ಇದೆ. ಶತಾಯಗತಾಯವಾಗಿ ನ್ಯೂಜಿಲೆಂಡ್ ವಿರುದ್ಧ ಭಾರತ ಗೆದ್ದು ಬರಬೇಕು. ಕಳೆದ 25 ವರ್ಷಗಳ ಏನು ಕಾತುರ ಇತ್ತು, ಆ ಕಾತುರ ಇವತ್ತು ಫುಲ್ಫಿಲ್ ಆಗಬೇಕು, ಭಾರತ ಗೆಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಒಂದಷ್ಟು ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಅದೇ ರೀತಿಯಾಗಿ ಏನು ಭಾರತದ ಬಲ ಯಾವ ರೀತಿಯಾಗಿದೆ, ಕೊಹ್ಲಿ ಫಾರ್ಮ್ಗೆ ವಾಪಸ್ ಬಂದಿದ್ದಾರೆ. ಮಧ್ಯಮ ಕ್ರಮಾಂಕದಲ್ಲಿ ಶ್ರೇಯಸ್, KL ರಾಹುಲ್ ಬಲ ಹೆಚ್ಚಾಗಿದೆ. ಬೌಲಿಂಗ್ ವಿಭಾಗದಲ್ಲಿ ಶಮಿ ಧೈರ್ಯವನ್ನ ತುಂಬುತ್ತಾ ಇದ್ದಾರೆ. ಸೊ ಹಾಗಾಗಿ ಭಾರತದ ಬಲ ಹೆಚ್ಚಾಗಿ ಇದೆ. ಸ್ಪಿನ್ ಪಿಚ್ ಆಗಿರೋದ್ರಿಂದ ವರುಣ್ ಚಕ್ರವರ್ತಿ ಮೇಲೆ ಸಾಕಷ್ಟು ಭರವಸೆಯನ್ನ ಕೂಡ ಇಟ್ಕೊಳ್ಳಲಾಗಿದೆ. ನಾಕೌಟ್ ಹಂತದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಭರ್ಜರಿ ಜಯವನ್ನ ಕೂಡ ಸಾಧಿಸಿದ್ದಾರೆ. ಇಲ್ಲಿಯವರೆಗೆ ಸೀರೀಸ್ ನಲ್ಲಿ ಒಂದು ಸೋಲನ್ನ ಕೂಡ ಅನುಭವಿಸಿಲ್ಲ. ಸೊ ಹಾಗಾಗಿ ಇವತ್ತಿನ ಮ್ಯಾಚ್ ಮೇಲೆ ಬಹಳ ನಿರೀಕ್ಷೆ ಇದೆ. ಅಷ್ಟೇ ಅಲ್ಲ, ಇನ್ನ ಲೀಗ್ ಹಂತದಲ್ಲೂ ಕೂಡ ನ್ಯೂಜಿಲೆಂಡ್ ಅನ್ನ ಬಗ್ಬಡ್ದಿದೆ ಭಾರತ. ಬಟ್ ಇವತ್ತು ಫೈನಲ್ ಕಾದಾಟದಲ್ಲಿ ಅವರು ನಾವೇನ್ ಕಮ್ಮಿ ಅನ್ನೋ ರೀತಿಯಲ್ಲಿ ರಚಿನ್ ರವೀಂದ್ರ ಕೂಡ ಒಳ್ಳೆ ಫಾರ್ಮ್ ನಲ್ಲಿ ಇದ್ದಾರೆ. ನ್ಯೂಜಿಲೆಂಡ್ ನ ಪ್ಲೇಯರ್, ಅವರು ಕೂಡ ಒಳ್ಳೆ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಬೌಲಿಂಗ್ ವಿಭಾಗದಲ್ಲಿ ಎಲ್ಲೋ ಒಂದ್ ಕಡೆ ಸ್ವಲ್ಪ ಭಾರತದ ಬಲ ಕುಂದುತ್ತೇನೋ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕಂತಂದ್ರೆ ಒಂದು ಕಡೆ ವರುಣ್ ಚಕ್ರವರ್ತಿ ಅವರು ಸ್ಪಿನ್ಗೆ ಕೊಟ್ಟಂತ ಫಸ್ಟ್ ಚಾನ್ಸ್ ಅನ್ನೇ ಒಳ್ಳೆ ಯೂಸ್ ಮಾಡ್ಕೊಂಡಿದ್ದಾರೆ. ಇನ್ನು ಮೊನ್ನೆ ಡ್ಯಾರೆಲ್ ಮಿಚೆಲ್ ಅವರು ವಿಕೆಟ್ ಆಗಿರ್ಬೋದು, ನಂತರ ರಚಿನ್ ರವೀಂದ್ರ ಅವ್ರದ್ದು ಹಾರ್ದಿಕ್ ಪಾಂಡ್ಯ ಅವರು ವಿಕೆಟ್ ತೆಗೆದಿರೋ ರೀತಿ ನೋಡೋದಾದರೆ ಒಳ್ಳೆ ಟೀಮ್ ಇಂಡಿಯಾ ಫಾರ್ಮ್ ಏನೋ ಚೆನ್ನಾಗೇ ಇದೆ. ಬಟ್ ಫೈನಲ್ ಪಂದ್ಯದಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ನಮ್ಮ ಪ್ಲೇಯರ್ಸ್ ಮಂಕ್ ಆಗ್ತಾರೋ ಏನೋ ಅಂತ ಒಂದು ಅಭಿಪ್ರಾಯ ನಂದು. ನೀವೇನಂತೀರಾ ಈ ಬಗ್ಗೆ? ICC ಟೂರ್ನಿಗಳಲ್ಲಿ ಈಗಾಗಲೇ ಭಾರತ 6 ಬಾರಿ ಗೆದ್ದಿದೆ. ಎಷ್ಟೇ ನಾವು ಹಿಂದೆ ಇದ್ರೂ ಕೂಡ ಆ ಒಂದು ಗೆಲುವಿನ ನಿರೀಕ್ಷೆ ಪ್ರತಿಯೊಬ್ಬ ಭಾರತೀಯ, ಅದರಲ್ಲೂ ಕೂಡ ಕ್ರಿಕೆಟ್ ಪ್ರೇಮಿಗಳಲ್ಲಿ ಇದ್ದೇ ಇದೆ. ಹೌದು, ನಾವು ಹಿಂದೆ ಇರಬಹುದು, ಬೌಲಿಂಗಲ್ಲಿ ಸ್ವಲ್ಪ ಎಡವಿರಬಹುದು, ಬಟ್ ಆದರೆ ನಾವು ಗೆದ್ದು ಬೀಗ್ತೀವಿ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ಪ್ರತಿಯೊಬ್ಬ ಭಾರತೀಯನಲ್ಲೂ ಕೂಡ ಇದೆ. ಸೊ ಶತಾಯಗತಾಯವಾಗಿ ನ್ಯೂಜಿಲೆಂಡ್ ವಿರುದ್ಧ ಭಾರತ ಗೆಲ್ಲಬೇಕು ಅಂತ ಹೇಳಿ
ಪ್ರತಿಯೊಬ್ಬರು ಕೂಡ ಶುಭಾಶಯಗಳನ್ನ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಪೂಜೆಗಳಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಭಾರತ ಗೆಲ್ಲಬೇಕು ಅಂತ ಹೇಳಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ KL ರಾಹುಲ್, ನಮ್ಮ ಕನ್ನಡಿಗ KL ರಾಹುಲ್ ಅವರು ಕೂಡ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ, ಚೆನ್ನಾಗಿ ಆಡ್ತಾ ಇದ್ದಾರೆ. ಮೊನ್ನೆ ಕೂಡ ಆಸ್ಟ್ರೇಲಿಯಾ ವಿರುದ್ಧದ ಮ್ಯಾಚ್ ಅಲ್ಲಿ 45-42 ಸಮಥಿಂಗ್ ರನ್ ಅನ್ನ ಗಳಿಸಿದ್ರು. ಚೆನ್ನಾಗಿ ಆಡ್ತಾ ಇದ್ದಾರೆ. ಮತ್ತೆ ನಮ್ಮ KL ರಾಹುಲ್ ಕೂಡ ಒಂದ್ ಕಡೆ ಬ್ಯಾಟಿಂಗ್ ಲೈನ್ ಅಪ್ ಎಲ್ಲರೂ ಕೂಡ ನಾವು ನೋಡೋದಾದ್ರೆ ಕಾರ್ತಿಕ್ 2000ರಲ್ಲಿ ನಡೆದಂತಹ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯ ಏನಿತ್ತು, ಆ ಪಂದ್ಯದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ಮುಖಾಮುಖಿಯಾಗಿತ್ತು. ಆ ಸಂದರ್ಭದಲ್ಲಿ 4 ವಿಕೆಟ್ಗಳ ಜಯವನ್ನ ಸಾಧಿಸಿ ಕಿವೀಸ್ ಪಡೆ ಟ್ರೋಫಿಯನ್ನ ಕೂಡ ಎತ್ತಿ ಹಿಡಿದಿತ್ತು. ಆದ್ರೆ ಈ ಬಾರಿ ಏನಾಗುತ್ತೆ, ಭಾರತ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ, ಆ ಪರಿಸ್ಥಿತಿ ಮತ್ತೆ ಈ ಹಿಂದಿನ ಸೇಡನ್ನ ತೀರಿಸಿಕೊಳ್ಳಲೇಬೇಕಾಗತ್ತೆ. ನನ್ಗನ್ಸುತ್ತೆ ಕಿವಿ ಹಿಂಡುತ್ತೆ ಇವತ್ತು ನಮ್ಮ ಭಾರತ ಅಂತ. ಹಾಗಾಗಿ ಮತ್ತೊಂದು ಕಡೆ ನಾವು ಪಿಚ್ ರಿಪೋರ್ಟ್ ಅನ್ನ ನಾವು ಗಮನಿಸಲೇಬೇಕಾಗತ್ತೆ. ಹಾಗಾದ್ರೆ ಯಾವ ರೀತಿಯಾಗಿದೆ ಈ ಒಂದು ಪಿಚ್ ರಿಪೋರ್ಟ್ ಅಂತ ನಾವು ನೋಡ್ತಾ ಹೋಗೋಣ. ಸ್ಪೋರ್ಟಿವ್ ಪಿಚ್ ಇದೆ, ಸ್ಪಿನ್ ಬೌಲಿಂಗ್ ಕೂಡ ಇದೆ. ಸ್ಪಿನ್ ಒಂದ್ ಕಡೆ ಸಿಕ್ಸರ್ಗಳನ್ನ ಹೊಡೆಯೋದು ಅಷ್ಟು ಸುಲಭ ಅಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಹೊಸ ಬಾಲ್ ನಲ್ಲಿ ವೇಗಕ್ಕೂ ಕೂಡ ಅನುಕೂಲ ಆಗತ್ತೆ ಇಲ್ಲಿ ಅಂತ ಹೇಳಿ ಪಿಚ್ ರಿಪೋರ್ಟ್ ಹೇಳ್ತಾ ಇದೆ. ಹಗಲಿನ ಹೊತ್ತಲ್ಲಿ ಬ್ಯಾಟಿಂಗ್ ಮಾಡೋದಕ್ಕೆ ದುಬೈನ ಪಿಚ್ ಉತ್ತಮವಾಗಿದೆ. ಸೊ 270 ರನ್ಗಳ ಡಿಫೆಂಡ್ ಮಾಡಿಕೊಳ್ಳಬಹುದಾದ ಸ್ಕೋರ್ಗಳು ಸಾಧ್ಯತೆ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ಸೀರೀಸ್ ನಲ್ಲಿ 2ನೇ ಬ್ಯಾಟಿಂಗ್ ಮಾಡಿದ ತಂಡಗಳು 4ರಲ್ಲಿ 3 ಗೆಲುವನ್ನ ಸಾಧಿಸಿದೆ. ಸೊ ಹಾಗಾಗಿ ಮೈದಾನದಲ್ಲಿ ಅತಿ ಹೆಚ್ಚು ಚೇಸ್ ಮಾಡಿದ್ದು ಭಾರತ ಅನ್ನೋದು ಕೀರ್ತಿ ಕೂಡ ಇದೆ ಭಾರತಕ್ಕೆ. ಇನ್ನು ಸೆಮಿಫೈನಲ್ ಅಲ್ಲಿ ಆಸ್ಟ್ರೇಲಿಯಾ ನೀಡಿದಂತಹ 265 ರನ್ಗಳ ಗುರಿಯನ್ನ ಕೂಡ ತಲುಪಿತ್ತು. ಸ್ಪಿನ್ನರ್ಗಳು 35 ಸರಾಸರಿ ಮತ್ತು 4.77 ಎಕನಾಮಿಯಲ್ಲಿ 30 ವಿಕೆಟ್ಗಳ ಬಳಿಕ ವೇಗಿಗಳು ಒಂದೇ ಸಂಖ್ಯೆಯ ವಿಕೆಟ್ಗಳನ್ನ ಕೂಡ ಪಡೆದುಕೊಂಡಿದ್ದಾರೆ. ಇನ್ನ ಗ್ರೌಂಡ್ ಲೆವೆಲ್ ಅಲ್ಲೇ ಆಡ್ತಾರೆ ವಿರಾಟ್ ಕೊಹ್ಲಿ ಅವರು. ಜಾಸ್ತಿ ಸಿಕ್ಸರ್ಗಳನ್ನ ಬಾರಿಸೋಕೆ ಹೋಗೋದಿಲ್ಲ ವಿರಾಟ್ ಕೊಹ್ಲಿ ಅವರು. ಯಾವತ್ತು ಚೇಸಿಂಗ್ ಮಾಸ್ಟರ್ ಅಂತಾನೆ ಕರೀತಾರೆ ಅವ್ರನ್ನ. ಹೀಗಾಗಿ ಎಲ್ಲೋ ಒಂದ್ ಕಡೆ ಇದು ಪಿಚ್ಚು ಭಾರತಕ್ಕೆ ತುಂಬಾ ಹೆಲ್ಪ್ ಆಗ್ಬೋದು ಅಂತೇನೆ ನಾನು. ಯಾಕಂತಂದ್ರೆ ಗ್ರೌಂಡ್ ಲೆವೆಲಲ್ಲಿ ಆಡುವಂಥ ಪ್ಲೇಯರ್ಸ್ಗಳು ಸಿಕ್ಕಾಪಟ್ಟೆ. ಇನ್ನು ಹಾರ್ದಿಕ್ ಪಾಂಡ್ಯ ಅವರು ಜಾಸ್ತಿ ಗ್ರೌಂಡ್ ಲೆವೆಲ್ಗಿಂತ ಸಿಕ್ಸರು ದೊಡ್ಡ ಹೊಡೆತಗಳಿಗೆ ಜಾಸ್ತಿ ಕೈ ಹಾಕ್ತಾರೆ ಹಾರ್ದಿಕ್ ಪಾಂಡ್ಯ. ಬಟ್ ವಿರಾಟ್ ಕೊಹ್ಲಿ ಅವರ ಆಟ ಏನಿದೆಯಲ್ಲ, ಈ ಪಿಚ್ ಅವ್ರಿಗೆ ತುಂಬಾನೇ ಹೆಲ್ಪ್ ಆಗ್ಬೋದು ಅಂತಾನೆ. ಇನ್ನು ಸ್ಪಿನ್ ಬೌಲಿಂಗ್, ನಮ್ಮ ಸ್ಪಿನ್ ಅಂತೂ ನಿಮಗೆ ಗೊತ್ತೇ ಇದೆ. ಭಾರತದ ಸ್ಪಿನ್ ಬೌಲರ್ಗಳು ನಮ್ಮ ರವೀಂದ್ರ ಜಡೇಜಾ ಆಗಿರಬಹುದು, ವರುಣ್ ಚಕ್ರವರ್ತಿ ಆಗಿರಬಹುದು, ಅಕ್ಷರ್ ಪಟೇಲ್ ಆಗಿರಬಹುದು, ತುಂಬಾನೇ ಅವರು ಸ್ಟ್ಯಾಂಡಲ್ಲಿ ಬೌಲಿಂಗ್ ಹಾಕ್ತಾ ಇದ್ದಾರೆ. ಇನ್ನು 270 ರನ್ಗಳನ್ನು ಏನಾದರೂ ಅವ್ರಿಗೆ ಟಾರ್ಗೆಟ್ ಕೊಟ್ಟರೆ ಗೆಲುವು ಸಾಧ್ಯತೆ ಅಂತ ಕೂಡ ನಾವು ನೋಡ್ಬೋದು. ಇನ್ನು ವೇಗಿಗಳು ಒಂದೇ ಸಂಖ್ಯೆಯ ವಿಕೆಟ್ಗಳನ್ನು ಪಡೆದಿದ್ದಾರೆ. ಮೊನ್ನೆ ಕೂಡ 5 ವಿಕೆಟ್ಗಳನ್ನ ಪಡೆದ್ರು. ಫಸ್ಟು ಸ್ಟಾರ್ಟಿಂಗ್ ಮ್ಯಾಚಲ್ಲೇ ವರುಣ್ ಚಕ್ರವರ್ತಿ, ಒಬ್ಬ ಬೀದರ್ ಹುಡುಗ, ನಮ್ಮ ಕರ್ನಾಟಕದ ಹುಡುಗ, ಅವರು ಸಹಿತ 5 ವಿಕೆಟ್ಗಳ ಒಂದು ಗೊಂಚಲವನ್ನು ಪಡ್ಕೊಂಡ್ರು. ಇನ್ನು ಹೊಸ ಬಾಲ್ನಲ್ಲಿ ವೇಗಕ್ಕೂ ಕೂಡ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಹಾಗಾದ್ರೆ ಇಂಡೋ ಕೀಸ್ ಇತಿಹಾಸ ಯಾವ ರೀತಿಯಾಗಿದೆ ಕಿವೀಸ್ದು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಏಕದಿನ ಪಂದ್ಯಗಳಲ್ಲಿ 119 ಬಾರಿ ಮುಖಾಮುಖಿಯಾಗಿದೆ. ಭಾರತ ಗೆದ್ದ ಪಂದ್ಯಗಳು ಒಟ್ಟು 61 ಗೆದ್ದಿರುವಂತಹ ಇತಿಹಾಸ. ನ್ಯೂಜಿಲೆಂಡ್ ಗೆದ್ದ ಪಂದ್ಯಗಳು 50. ಹಾಗಾದ್ರೆ ಭಾರತನೇ ಮೇಲುಗೈ ಸಾಧಿಸಿದೆ. ಅದರ ಜೊತೆಗೆ 1 ಪಂದ್ಯ ಟೈ ಆಗಿರುವಂಥದ್ದು. ಸೊ ಹಾಗಾಗಿ ಭಾರತ ಇತಿಹಾಸ. ಫಲಿತಾಂಶ ಇಲ್ಲದೆ ರದ್ದಾದ ಪಂದ್ಯಗಳು ಕೂಡ ಪರಿಗಣಿಸಲಾಗಿದೆ. ಒಟ್ಟು 7 ಪಂದ್ಯಗಳು ಇಲ್ಲಿ ಇರುವಂಥದ್ದು. ದುಬೈ ಮೈದಾನದಲ್ಲಿ ಉಭಯ ತಂಡಗಳು 6 ಬಾರಿ ಸೆಣಸಾಟವನ್ನ ನಡೆಸಿವೆ. 6ರಲ್ಲಿ 5 ಪಂದ್ಯಗಳಲ್ಲಿ ಭಾರತಕ್ಕೆ ಜಯ ಸಿಕ್ಕಿದೆ. ಇದೊಂದು ಖುಷಿ ವಿಚಾರ. ಸೊ ಹಾಗಾಗಿ ಇವತ್ತು ಎಕ್ಸ್ಪೆಕ್ಟೇಷನ್ಸ್ ಇದೆ. ಇತ್ತೀಚಿನ ಪಂದ್ಯಗಳಲ್ಲಿ ನ್ಯೂಜಿಲೆಂಡ್ಗಿಂತ ಭಾರತವೇ ಉತ್ತಮ ಆಟವನ್ನ ಪ್ರದರ್ಶನ ಮಾಡ್ತಾ ಇದೆ. 2022ರ ಈಚೆಗೆ ನ್ಯೂಜಿಲೆಂಡ್ ವಿರುದ್ಧ 1 ಸೋಲನ್ನ ಕಂಡಿಲ್ಲ ಇಂಡಿಯಾ. ಏಕದಿನ ಪಂದ್ಯಗಳಲ್ಲಿ 119 ಬಾರಿ ಮುಖಾಮುಖಿಯಾಗಿದೆ. ಟೀಮ್ ಇಂಡಿಯಾ ಕಳೆದ 2 ಫೈನಲ್ ಸೋಲಿನ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಕಾತುರದಿಂದ ಕಾಯ್ತಾ ಇದೆ ಇವತ್ತು. ನ್ಯೂಜಿಲೆಂಡ್ ತಂಡವು ಕೂಡ 3ನೇ ಬಾರಿ ಚಾಂಪಿಯನ್ ಪಟ್ಟ ಕಟ್ಕೊಳ್ಬೇಕು, ಅಲಂಕರಿಸಬೇಕು ಅನ್ನುವಂತಹ ವಿಶ್ವಾಸದಲ್ಲಿದೆ. ಹೀಗಾಗಿ ಇವತ್ತು ನಡೆಯಲಿರುವಂತಹ ಅಂತಿಮ ಹಣಾಹಣಿಯಲ್ಲಿ ಉಭಯ ತಂಡಗಳಿಂದ ಭರ್ಜರಿ ಪೈಪೋಟಿಯನ್ನ ನಿರೀಕ್ಷೆ ಮಾಡಬಹುದು. ಇಂಡೋ ಕಿವಿಯ ಇತಿಹಾಸವನ್ನು ನಾವು ಗಮನಿಸೋದಾದ್ರೆ 60 ಮ್ಯಾಚ್ ಅನ್ನ ನಮ್ಮ ಭಾರತ ಗೆದ್ದಿದೆ. ಸೊ ಭಾರತ ಇತಿಹಾಸ ತುಂಬಾ ಚೆನ್ನಾಗಿದೆ. 6ರಲ್ಲಿ 5 ಪಂದ್ಯಗಳಲ್ಲಿ ಭಾರತಕ್ಕೆ ಜಯ ಸಿಕ್ಕಿದೆ. ಸೊ ಹಾಗಾಗಿ ಇವತ್ತು ಜಯ
ಒನ್ ಡೇ ರ್ಯಾಂಕಿಂಗಲ್ಲಿ ಭಾರತನೇ ಫಸ್ಟ್ ಇರೋದು. ಒನ್ ಡೇ ರ್ಯಾಂಕಿಂಗಲ್ಲಿ ಭಾರತನ ಮೀರಿಸೋ ಆಗಿಲ್ಲ, ಅಷ್ಟೊಂದು ಪಾಯಿಂಟ್ಸ್ಗಳಿವೆ. ಇನ್ನು ಒನ್ ಡೇ ಅಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಸೋತಿದ್ದಂಥದ್ದು ಭಾಳ ಕಡಿಮೆ, ತೀರಾ ಅಷ್ಟೊಂದು ಕಳಪೆ ಲೆವೆಲಲ್ಲಿ ಆಡಿಲ್ಲ ನಾವು ಕಿವೀಸ್ ವಿರುದ್ಧ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ. ಓಕೆ, ನಾವು ಪ್ರತಿನಿಧಿ ಹತ್ರ ಮಾತಾಡೋದಕ್ಕೂ ಮುಂಚೆ ಒಂದಷ್ಟು ಅಪ್ಡೇಟ್ಸ್ನ ನೀಡ್ತಾ ಹೋಗೋಣ. ಭಾರತಕ್ಕೆ ಬ್ಯಾಡ್ ಸಂಡೇ ಅಂತ ಕೂಡ ಹೇಳಲಾಗ್ತಾ ಇದೆ. ಭಾನುವಾರ ಮಳೆಯಿಂದ ಸೋಮವಾರಕ್ಕೆ ಮುಂದೂಡಿಕೆಯಾಗಿದ್ರಿಂದ ಗೆಲುವು ಅಂತ ಕೂಡ ಹೇಳಲಾಗ್ತಾ ಇದೆ. 2000ನೇ ಇಸ್ವಿಯಲ್ಲಿಯೂ ಕೂಡ ಭಾನುವಾರ ನಡೆದಿದ್ದಂತಹ ಚಾಂಪಿಯನ್ ಟ್ರೋಫಿ ಫೈನಲ್ ಈ ಬಾರಿಯೂ ಭಾನುವಾರ ಬಿದ್ದಿದೆ. ಸೊ ನ್ಯೂಜಿಲೆಂಡ್ ವಿರುದ್ಧವೇ ಚಾಂಪಿಯನ್ ಟ್ರೋಫಿ ಫೈನಲ್ ಕೂಡ ಭಾರತ ಆಡಿತ್ತು. ಸೊ ಅಂದು ಭಾನುವಾರ ನಡೆದಿದ್ದ ಫೈನಲ್ನಲ್ಲಿ ಭಾರತ ತಂಡಕ್ಕೆ ಸೋಲಾಗಿತ್ತು. ಸೊ ಹಾಗಾಗಿ ಬ್ಯಾಡ್ ಸಂಡೇ ಅಂತ ಕೂಡ ಹೇಳಲಾಗ್ತಾ ಇದೆ. ಇದೇ ರೀತಿ 2023 ವರ್ಲ್ಡ್ ಕಪ್ ಫೈನಲ್ ಕೂಡ ಭಾನುವಾರ ನಡೆದಿತ್ತು. ಆಗ್ಲೂ ಕೂಡ ಫೈನಲ್ ಪಂದ್ಯದಲ್ಲಿ ಭಾರತ ಸೋತಿತ್ತು. ಸೊ 2014 T20 ವಿಶ್ವಕಪ್, 2017 ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಕೂಡ ಭಾನುವಾರಗಳಂದು ನಡೆದ 5 ಬಾರಿ ಐಸಿಸಿ ಟ್ರೋಫಿಯ ಫೈನಲ್ಗಳಲ್ಲಿ ಭಾರತ ಸೋಲನ್ನು ಅನುಭವಿಸಿದೆ. ಐಸಿಸಿ ಟೂರ್ನಿಗಳಲ್ಲಿ ಭಾನುವಾರ ನಡೆಯೋ ಫೈನಲ್ನಲ್ಲಿ ಭಾರತ ಸೋತಿದೆ, ಇಂಡಿಯಾ ಸೋತಿದೆ. ಇದುವರೆಗೆ 1 ಬಾರಿ ಭಾನುವಾರ ನಡೆದ ಫೈನಲ್ನಲ್ಲಿ ಭಾರತ ಗೆದ್ದಿದೆ. ಸೊ ಭಾನುವಾರ ಮಳೆಯಿಂದ ಸೋಮವಾರಕ್ಕೆ ಮುಂದೂಡಿಕೆಯಾಗಿರೋದ್ರಿಂದ ಗೆಲುವು ಕಷ್ಟ ಸಾಧ್ಯ ಆಗಿತ್ತು. ಸೊ ಹಾಗಾಗಿ ಬ್ಯಾಡ್ ಸಂಡೇ, ಈ ಸಂಡೇಗಳಲ್ಲಿ ನಡೆದಂತಹ ಪ್ರತಿಯೊಂದು ಮ್ಯಾಚ್ಗಳಲ್ಲಿ ನಮ್ಮ ಭಾರತ ಸೋಲನ್ನ ಅನುಭವಿಸಿದೆ. ಸೊ ಹಾಗಾಗಿ ಈ ಬ್ಯಾಡ್ ಸಂಡೇ ಅಂತ ಏನಿದೆ ಕಾರ್ತಿಕ್, ಅದನ್ನ ತೊಲಗಿಸಬೇಕು. ಈ ಬಾರಿ ಗೆದ್ದು ಬೀಗಬೇಕು. ಗೆದ್ದು ಬೀಗಿದ್ರೆ ಮಾತ್ರ. ಬ್ಯಾಡ್ ಸಂಡೇ ಅಂತ ಏನಿಲ್ಲ, ಹಾಗೇನಿಲ್ಲ. ಬಟ್ ಅವಾಗಿನ ಟೀಮ್ಗೂ ಇವಾಗಿನ ಟೀಮ್ಗೂ ತುಂಬಾ ವ್ಯತ್ಯಾಸ ಇದೆ. ಇವಾಗ ಎಲ್ಲರೂ ಯಂಗೆಸ್ಟ್ ಪ್ಲೇಯರ್ಸ್ ಇದ್ದಾರೆ, ಹೆವಿ ಎನರ್ಜೆಟಿಕ್ ಪ್ಲೇಯರ್ಸ್ ಇದ್ದಾರೆ. ಅವ್ರ ಫಾರ್ಮ್ ಕೂಡ ಅದೇ ರೀತಿಯಾಗಿದೆ. ಇನ್ನು ನಮ್ಮ ಚೈನಾಮನ್ ಬೌಲರ್ ನೋಡ್ಬೋದು ನೀವು. ಭಾರತ ನ್ಯೂಜಿಲೆಂಡ್ ಫೈನಲ್ ಕಾದಾಟ ಶುರುವಾಗೋದಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇರುವಂಥದ್ದು. ಸಾಕಷ್ಟು ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ. ಭಾರತ ಗೆದ್ದು ಬರಬೇಕು ಅಂತ ಹೇಳಿ ಸಾಕಷ್ಟು ಪೂಜೆಗಳನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇರುವಂಥದ್ದು. ನಮ್ಮ ಭಾರತ ಗೆದ್ದು ಬರಬೇಕು ಅಂತ ಹೇಳಿ ಬಲಾಢ್ಯ ತಂಡಗಳಾದಂತಹ ಭಾರತ ಹಾಗೂ ನ್ಯೂಜಿಲೆಂಡ್ ಸೆಣಸಾಟವನ್ನು ನಡೆಸಲಿಕ್ಕಿದ್ದಾವೆ. ಗೆಲುವಿಗಾಗಿ ಉಭಯ ತಂಡಗಳು ಕೂಡ ಭರ್ಜರಿಯಾಗಿ ಕಸರತ್ತನ್ನು ಕೂಡ ನಡೆಸಿರುವಂಥದ್ದು. 2 ಗಂಟೆಗೆ ಟಾಸ್ ನಡೆಯುತ್ತೆ ಕಾರ್ತಿಕ್. ಮಧ್ಯಾಹ್ನ 2:30ಕ್ಕೆ ಪಂದ್ಯ ಕೂಡ ಆರಂಭ ಆಗ್ಲಿಕ್ಕಿದೆ. ನ್ಯೂಜಿಲೆಂಡ್ ವಿರುದ್ಧದ ಫೈನಲ್ ಪಂದ್ಯಕ್ಕೂ ಮುನ್ನ ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಅವರು ಕೂಡ ಗಾಯಗೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಟ್ ಆದ್ರೆ ಅವರ ಮಂಡಿಗೆ ಸ್ವಲ್ಪ ಗಾಯ ಆಗಿದೆ. ಸೊ ಅದನ್ನ ಹೊರತುಪಡಿಸಿದ್ರೆ ಎಲ್ಲವೂ ಸರಿಯಾಗಿದೆ, ಯಾವುದೇ ರೀತಿಯಾದಂತಹ ತೊಂದರೆಗಳು ಕೂಡ ಇಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಸದ್ಯ ಗಾಯಕ್ಕೆ ಸ್ಪ್ರೇ ಹಾಕಿ ಎಲ್ಲವನ್ನ ಕೂಡ ಸರಿ ಮಾಡಲಾಗಿದೆ, ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ, ಅವರು ಆಟವನ್ನ ಆಡಬಹುದು ಅಂತ ಹೇಳಿ ಕೋಚ್ ಕೂಡ ಹೇಳಿರುವಂಥದ್ದು. ಕೊಹ್ಲಿ ಫೈನಲ್ ಅಲ್ಲಿ ಆಡೋದಕ್ಕೆ ಫಿಟ್ ಆಗಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಟೀಮ್ ಇಂಡಿಯಾ ಗೆಲುವಿಗಾಗಿ ಅಭಿಮಾನಿಗಳು ವಿಶೇಷ ಪೂಜೆಗಳನ್ನ ಕೂಡ ಮಾಡ್ತಾ ಇದ್ದಾರೆ. ನೀವು ಕೂಡ ನೀವು ಅಭಿಮಾನಿಗಳ ಹತ್ರ ಒಂದಷ್ಟು ಬೈಟ್ಸ್ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರಿ. ಯಾವ ರೀತಿಯಾಗಿ ಇತ್ತು ನಮ್ಮ ಕನ್ನಡಿಗರ ಆ ಒಂದು ಎಕ್ಸ್ಪೆಕ್ಟೇಷನ್ಸ್, ಯಾವ ರೀತಿಯಾಗಿ ಹರ್ಷವನ್ನ ವ್ಯಕ್ತಪಡಿಸಿದ್ರು? ಗಾಯಗೊಂಡ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ ಅನ್ನೋ ರೀತಿಯಲ್ಲೇ ವಿರಾಟ್ ಕೊಹ್ಲಿ ಅವರನ್ನ ನಿನ್ನೆ ಪಬ್ಲಿಕ್ ಹೊಗಳಿದ್ದು. ವಿರಾಟ್ ಕೊಹ್ಲಿ ಅವರು ನಾಳೆ ಸೆಂಚುರಿ ಹೊಡಿತಾರೆ ಅನ್ನೋ ನಿರೀಕ್ಷೆ ಎಷ್ಟಿದೆ ಅಂದ್ರೆ ಜನಕ್ಕೆ. ವಿರಾಟ್ ಕೊಹ್ಲಿ ಅವರು ಈ ಲೀಗ್ ಹಂತದಲ್ಲೂ ಅದೇ ರೀತಿ ಆಡಿದ್ರು, ಎಲ್ಲೂ ಹುಸಿ ಮಾಡಲಿಲ್ಲ ಫ್ಯಾನ್ಸ್ಗೆ. ಬಟ್ ಫೈನಲ್ ಅಲ್ಲೂ ಅದೇ ರೀತಿ ಆಡ್ತಾರೆ ಅನ್ನೋ ಒಂದು ನಂಬಿಕೆ ಅಭಿಮಾನಿಗಳಿಗೆ. ಇವತ್ತು ಆಡ್ತಾರ, ಹಾಗಾದ್ರೆ ಗೆಲುವಿನ ಫೇವರೇಟ್ ಆಗುತ್ತಾ ನಮ್ಮ ಟೀಮ್ ಇಂಡಿಯಾ? ಕಾದ್ ನೋಡ್ಬೇಕಾಗಿದೆ. ಇನ್ನು 25 ವರ್ಷಗಳ ಒಂದು ಸೇಡನ್ನ ಇವತ್ತು ನಮ್ಮ ಟೀಮ್ ಇಂಡಿಯಾ ಸಾಧಿಸುತ್ತೆ ಅನ್ನೋದೊಂದು ಹೋಪ್ ನನಗೂ ಕೂಡ ಇದೆ. ಅಭಿಮಾನಿಗಳು ಈಗಾಗಲೇ ವಿಶೇಷ ಪೂಜೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಗೆದ್ದು ಬನ್ನಿ, ಟ್ರೋಫಿ ತಮ್ಮನಿ ದುಬೈಯಿಂದ. ಆ್ಯಕ್ಚುಲಿ ಲಾಹೋರಲ್ಲಿ ನಡಿಬೇಕಾಗಿದ್ದಂಥ ಪಂದ್ಯ ಇದು. ಬಟ್ ಇಂಡಿಯಾದವರು ಪಾಕಿಸ್ತಾನಕ್ಕೆ ಹೋಗೋಕೆ ಹಿಂದೆ ಮುಂದೆ ಮಾಡಿದ್ರು. ಅದಾದ ನಂತರ ದುಬೈಗೆ ಎಲ್ಲ ಮ್ಯಾಚ್ಗಳು ಸ್ಥಳಾಂತರವಾದವು. ಇತ್ತೀಚೆಗೆ ನಾ ಒಂದು ಘಟನೆಯನ್ನ ನೋಡಿದೆ. ಪಾಕಿಸ್ತಾನದಲ್ಲಿ ಮ್ಯಾಚ್ ನಡೆಯುವಂತಹ ಸಂದರ್ಭದಲ್ಲಿ ಭಾರತದ ಫ್ಲಾಗ್ ಅನ್ನ ಹಾರಿಸಿದ್ರು ಅಂತ ಹೇಳಿ ಆತನಿಗೆ ಪೊಲೀಸರು ಹೆಗ್ಗಾಮುಗ್ಗಾ ಥಳಿಸಿದ್ರು, ಮತ್ತೆ ಭಾರತದ ಫ್ಲಾಗ್ ಅನ್ನ ಕಸಿದುಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಸೊ ಹಾಗಾಗಿ ನಮ್ಮ ಭಾರತ ಇನ್ನು ಪಾಕಿಸ್ತಾನಕ್ಕೆ ಹೋಗೋದಕ್ಕೆ ಹಿಂಜರಿಯುತ್ತೆ. ಅವಶ್ಯಕತೆ ಆದ್ರೂ ಏನಿದೆ, ನಮ್ಮ ಭಾರತಕ್ಕೆ ಮರ್ಯಾದೆಯನ್ನ ಕೊಡೋದಿಲ್ಲ ಅನ್ನುವಂತಹ ವಿಚಾರಗಳು ಸಾಕಷ್ಟು ನೀವು ದೃಶ್ಯದಲ್ಲಿ ವೀಕ್ಷಿಸಬಹುದು. ಯಾವ ರೀತಿ ಅಭಿಮಾನಿಗಳು ಟೀಮ್ ಇಂಡಿಯಾಗೆ ಶುಭ ಹಾರೈಸ್ತಾ ಇರೋದು ಅಂತ, ಗೆದ್ದು ಬನ್ನಿ ಅಂತ ಲಿಂಗಕ್ಕೆಲ್ಲ ಪೂಜೆ ಮಾಡ್ತಾ ಇರೋದು.